ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಏನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ಪ್ರಪಂಚದಲ್ಲಿ ತುಂಬ ಆಶ್ಚರ್ಯಕರವಾದ ಘಟನೆಗಳು, ಆಶ್ಚರ್ಯಕರವಾದ ನಡತೆಗಳು ಆಗ್ಬೋದು, ಇಲ್ಲ ಆಶ್ಚರ್ಯಕರವಾದ ತಿನ್ನೋ ಪದಾರ್ಥಗಳ ಬಗ್ಗೆ ಆಗ್ಬೋದು, ಏನೇ ಆಗಲಿ ನೋಡಬೇಕಾದ್ರೆ ಅದು ಕೇವಲ ಚೀನಾದಲ್ಲಿ ನಡೀತಾ ಇರ್ತವೆ. ಚೀನಾ ದೇಶದಲ್ಲಿ ಏನೇನು ನಡೀತೆ, ಏನೇನು ತಿಂತಾರೆ ಅಂತ ನೋಡಿದ್ರೆ ಆ ದೇಶಕ್ಕೆ ಹೋಗೋಕ್ಕೆ ತುಂಬ ಬೇಸರ ಆಗುತ್ತೆ. ಆ ಥರ ವಿಚಿತ್ರವಾಗಿ ನಡ್ಕೊತಿರ್ತಾರೆ ಜನಸಾಮಾನ್ಯರು. ಸ್ನೇಹಿತರೆ, ಇಲ್ಲಿ ಚೀನಾದಲ್ಲಿ ಇವತ್ತು ಒಂದು ಘಟನೆ ತುಂಬ ಇಡೀ ಪ್ರಪಂಚ ಆಶ್ಚರ್ಯಕರವಾದಂತಹ ಘಟನೆ ನಡೆದಿದೆ. ಅದು ಏನಂತ ಹೇಳಿದ್ರೆ, ಚೀನಾದ ಒಂದು ರಾಜ್ಯದಲ್ಲಿ, ನಗರದಲ್ಲಿ ಒಂದು ವೃದ್ಧಾಶ್ರಮ ಇರುತ್ತದೆ. ಆ ವೃದ್ಧಾಶ್ರಮದಲ್ಲಿ ಒಬ್ಬ 23 ವರ್ಷದ ಯುವತಿ, ಒಂದು ಹುಡುಗಿ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ, ಸಂಬಳಕ್ಕೆ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ವೃದ್ಧಾಶ್ರಮದಲ್ಲಿರುವಂತಹ ವೃದ್ಧರಿಗೆ ಸೇವೆ ಮಾಡಿಕೊಂಡು ಅಲ್ಲಿ ಅವರಿಗೆ ಊಟದ ತಿಂಡಿಗಳನ್ನು ಸಪ್ಲೈ ಮಾಡೋದು, ಕೊಡೋದು, ಮತ್ತು ಅಲ್ಲಿ ಏನಾದರೂ ವೃದ್ಧರಿಗೆ ಏನಾದರೂ ಸಮಸ್ಯೆ ಇದ್ದಾಗ ಅಲ್ಲಿ ಮಾಹಿತಿ ಕೊಡೋದು, ಮ್ಯಾನೇಜ್ಮೆಂಟ್ ಮಾಡುವಂಥವ್ರಿಗೆ ಈ ರೀತಿ ಮಾಡ್ತಿರ್ತಾರೆ. ತುಂಬ ಸುಂದರವಾದ ಯುವತಿ, ಎಷ್ಟು ತುಂಬ ಸುಂದರವಾಗಿ, ಆ್ಯಕ್ಚುಲಿ ಚೀನಾದಲ್ಲಿ ಇರ್ತಾರೆ ಸುಂದರವಾದ ಹುಡುಗಿಯರು ಇರ್ತಾರೆ. ತುಂಬ ಸುಂದರವಾದಂತಹ ಒಂದು ಹುಡುಗಿ ಒಂದು ವೃದ್ಧಾಶ್ರಮದಲ್ಲಿರುವಂತಹ ಸುಮಾರು 80 ವರ್ಷ ವಯಸ್ಸಾಗಿರುತ್ತೆ. ವೃದ್ಧನಿಗೆ ಸ್ವಲ್ಪ ಆತನ ಬಗ್ಗೆ ಜೀವನದಲ್ಲಿ ನಡೆಯುತ್ತಿರುವಂತಹ ಘಟನೆಗಳು ಒಂದೊಂದೇ ಮುದುಕ 80 ವರ್ಷದ ಮುದುಕ ಹೇಳ್ತಾ ಇರ್ತಾನೆ, ಈ ರೀತಿ ಮಾಡಿದೆ ನಾನು, ಆ ರೀತಿ ಮಾಡಿದೆ. ಮತ್ತು ಆತನ ಟ್ಯಾಲೆಂಟ್ಸ್ ಮುಖಾಂತರ ಸುಮಾರು ಜನರಿಗೆ ಜನಸೇವೆ ಮಾಡಿರೋದು ಅಂತ ಆಗ್ಬೋದು. ಕೆಲವೊಂದು ಹಳ್ಳಿ ಕಡೆ ಏನೇನೋ ಮಾಡ್ಕೊಂಡು ಬಂದಿರ್ತಾನೆ, ಒಳ್ಳೆಯ ಕಲೆ ಇಟ್ಕೊಂಡು ಸುಮಾರು ಯುವಕರಿಗೆ ಮಾರ್ಗದರ್ಶನ ಮಾಡ್ಕೊಂಡು ಬರ್ತಿರ್ತಾನೆ. ಅದನ್ನೆಲ್ಲ ಎಕ್ಸ್ಪ್ಲನೇಷನ್ಸ್ ಕೊಡ್ತಾನೆ ಮುದುಕ, ಯಾರಿಗೆ 23 ವರ್ಷದ ಹುಡುಗಿಗೆ. ಅದೆಲ್ಲ ಕೇಳ್ತಾ ಏನಾಗುತ್ತೆ ಅಂದರೆ, ಆ ಹುಡುಗಿಯಲ್ಲಿ ಮೈಂಡಲ್ಲಿ ಏನಾಗುತ್ತೆ ಅಂದರೆ, ಈ ಮುದುಕನೇ ತಲೆಯಲ್ಲಿ ಮಲಗಿದ್ರೂ ಮುದುಕನೇ ಬರ್ತಿರ್ತಾನೆ. ಯಾಕಂದರೆ 24 ಗಂಟೆ ಈ ಕೆಲಸದಲ್ಲಿ 24 ಗಂಟೆ ಬೆಳಗ್ಗೆ 9ರಿಂದ ಸಾಯಂಕಾಲ 6 ಗಂಟೆವರೆಗೂ ವೃದ್ಧಾಶ್ರಮದಲ್ಲಿ ಕೆಲಸ ಮಾಡುವಂತಹ ಹುಡುಗಿ ಏನು ಮಾಡ್ತಾಳೆ, ವೃದ್ಧಾಶ್ರಮಕ್ಕೆ ಹೋದ ತಕ್ಷಣ ಎಲ್ಲ ಇಲ್ಲಿ 70-80 ವರ್ಷದವರು ಇರ್ತಾರೆ, 65 ವರ್ಷ ದಾಟಿರೋರು ಇಲ್ಲಿ ಮನೆಗಳಲ್ಲಿ ಮಕ್ಕಳು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಂಥವರು ವೃದ್ಧಾಶ್ರಮಕ್ಕೆ ಸೇರಿಕೊಂಡಿರ್ತಾರೆ ಅಲ್ವಾ. ಇಲ್ಲಿ ಕೆಲಸ ಮಾಡುವ ಹುಡುಗಿ ಏನಿರ್ತಾಳೆ, ಬೆಳಗಿಂದ ಸಾಯಂಕಾಲವರೆಗೂ ಈ ಮುದುಕನ ಜೊತೆ ಆ ಮುದುಕ ಕರ್ಕೊಳ್ಳೋದು, ಆ ಹುಡುಗಿಗೆ ಮಾಹಿತಿ ಎಲ್ಲ ಕೊಡ್ತಿರ್ತಾನೆ. ನನ್ನ ವಯಸ್ಸಲ್ಲಿದ್ದಾಗ ಹೀಗೆ ಮಾಡ್ತಿದ್ದೆ, ಹಾಗೆ ಮಾಡ್ತಿದ್ದೆ, ಅಷ್ಟು ಜನರಿಗೆ ಸೇವೆ ಮಾಡಿದ್ದೀನಿ, ಸಮಾಜ ಸೇವೆ ಮಾಡಿದ್ದೀನಿ, ಅಷ್ಟು ಮಾಡಿ, ಆ ರೀತಿ ಎಲ್ಲ ಹೇಳ್ಕೊಂಡು ಬರ್ತಾ ಮತ್ತು ಈ ಥರ ಮಕ್ಕಳ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಿರ್ತಾನೆ. ಆದರೆ ಏನಾಗುತ್ತೆ ಅಂದರೆ, ಹೆಣ್ಮಕ್ಳಲ್ಲಿ ನೋಡಿ ಬೇಗ ಹಗಲಿನಲ್ಲಿ ಯಾರು ತಲೆ ತಿಂತಾರೋ, ಎಷ್ಟು ಸುಂದರವಾದ ಹುಡುಗಿಯರಾಗಲಿ ಹಗಲೆಲ್ಲ ಏನು ಮಾಹಿತಿ ಯಾರ ಜೊತೆ ಸವಾಸ ಮಾಡ್ತಾರೋ, ಅವನು ಒಳ್ಳೆಯವನಾಗಲಿ ಕೆಟ್ಟವನಾಗಲಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಈ ಹುಡುಗಿ ಮಾಡೋ ಕೆಲಸನೂ ಹಾಗೆ, ಬೆಳಗಿಂದ ಸಂಜೆವರೆಗೂ ಈ ಮುದುಕನ ಜೊತೆ ಎಲ್ಲ ಕೇಳ್ತಾ ಮೈಂಡಲ್ಲಿ, ಹುಡುಗಿ ಮೈಂಡಲ್ಲಿ ಆ ಮುದುಕನೇ ಕಾಣಿಸ್ಕೊತಿರ್ತಾನೆ. ಆ ಮುದುಕನ ಮೇಲೆ ಮನಸ್ಸಾಗ್ತಾಳೆ. ಮನಸ್ಸು ಯಾವ ರೀತಿ ಆಗ್ತಾಳೆ ಅಂದರೆ, ಒಂದು ಅದೇ ವಯಸ್ಸಿನಲ್ಲಿ ಇರುವಂತಹ ಹುಡುಗನ ಥರ ಮನಸ್ಸಾಗ್ತಾಳೆ, ಕ್ಲೋಸ್ ಆಗ್ತಾಳೆ, ಮುದ್ದು ಕೊಡ್ತಾಳೆ, ಹತ್ತಿರ ಆಗ್ತಾಳೆ. ತುಂಬ ಈ 80 ವರ್ಷದ ಮುದುಕ ಇವಳು ನೋಡಿಕೊಂಡು ಆತನು ತುಂಬ ಹತ್ತಿರದಿಂದ ಇರ್ತಾನೆ. ಇಬ್ಬರು ಸೇರಿ ಒಬ್ರಿಗೆ ಬಿಟ್ಟು ಒಬ್ರಿಗೆ ಇರಲ್ಲ. ಆ ರೀತಿ ಮಧ್ಯದಲ್ಲಿ ಒಂದು ಭಾವನೆಗಳು ಉತ್ಪತ್ತಿ ಆಗ್ತವೆ. ಆ ಸಂದರ್ಭದಲ್ಲಿ ಇವರಿಬ್ಬರು ಸೇರಿ ಏನು ಯೋಚನೆ ಮಾಡ್ತಾರೆ, ಹೋಗಲಿ ಬಿಡಿ, ನಾವು ಇಬ್ಬರು ಸೇರಿ ಮದುವೆ ಮಾಡ್ಕೊಳ್ಳೋಣ ಅಂಥೇಳಿ ಡಿಸೈಡ್ ಮಾಡಿಕೊಂಡು ವೃದ್ಧಾಶ್ರಮದ ಮ್ಯಾನೇಜ್ಮೆಂಟ್ ಮಾಡೋಂಥವ್ರಿಗೆ ಇಬ್ಬರು ಸೇರಿ ಹೋಗಿ ಹೇಳ್ತಾರೆ, ಇಬ್ಬರು ತುಂಬ ಇಷ್ಟಪಟ್ಟಿದ್ದೀವಿ ಒಬ್ರಿಗೊಬ್ರು ಬಿಟ್ಕೊಡಲ್ಲ, ಮದುವೆ ಮಾಡ್ಕೊತೀವಿ ಅಂಥೇಳಿ ಇವತ್ತು ಮ್ಯಾನೇಜ್ಮೆಂಟ್ ಅವರ ಸಮ್ಮುಖದಲ್ಲಿ ಇವತ್ತು ಮದುವೆ ಆಗ್ತಾರೆ ಇವರು. ಇದನ್ನು ನೋಡಿದಂತಹ ಇಡೀ ಚೀನಾ ಇವರ ಸುದ್ದಿಯನ್ನು
ಇದು ಒಂದು ಪ್ರಸಿದ್ಧವಾದ ವೃದ್ಧಾಶ್ರಮ ಆಗಿರುತ್ತೆ. ಹಾಗಾಗಿ ಇವರ ಆಸೆಗಳನ್ನು ಇವರು ಮ್ಯಾನೇಜ್ಮೆಂಟ್ ಅವರ ಮುಂದೆ ಹೇಳಿದಾಗ ಎಲ್ಲ ಮೀಡಿಯಾದವರು ಒಬ್ಬರಿಂದ ಒಬ್ಬರು ಸ್ಪ್ರೆಡ್ ಆಗಿ ಎಲ್ಲ ಮೀಡಿಯಾದವರು ಜನರನ್ನು ದೊಡ್ಡ ಸುದ್ದಿ ಮಾಡ್ತಾರೆ. ಆ ಸುದ್ದಿ ಯಾವ ರೀತಿಯಲ್ಲಿ ಇಡೀ ದೇಶನೇ ತುಂಬ ಸ್ಪ್ರೆಡ್ ಆಗುತ್ತೆ, ದೇಶದಿಂದ ಬೇರೆ ದೇಶಗಳಿಗೂ ಸ್ಪ್ರೆಡ್ ಆಗುತ್ತೆ. ಹುಡುಗಿ ನೋಡೋದು ತುಂಬ ಸುಂದರವಾದ 23 ವರ್ಷದ ಹುಡುಗಿ 80 ವರ್ಷದ ವೃದ್ಧನಿಗೆ ಮದುವೆ ಮಾಡ್ಕೊಳ್ಳೋಕೆ ಹೋಗ್ತಾರೆ ಅಂಥೇಳಿ ಇವತ್ತು ಅದು ದೊಡ್ಡ ಸುದ್ದಿಯಾಗಿದೆ. ಅದು ನಮ್ಮ ದೇಶವರೆಗೂ ತಲುಪಿದೆ. ಸ್ನೇಹಿತರೆ, ನಾನು ಮಾಡಿರೋದು ವಿಷಯ ಇಲ್ಲಿ ಕೇವಲ ಒಂದು 23 ವರ್ಷದ ಹುಡುಗಿ 80 ವರ್ಷದ ಹುಡುಗನಿಗೆ ಇಷ್ಟಪಟ್ಟಿರೋದು ಅಷ್ಟೇ ಅಂತಲ್ಲ. ಇಲ್ಲಿ ಒಂದು ಪೋಷಕರು, ಮಕ್ಕಳ ಪೋಷಕರು, ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ಸ್ವಲ್ಪ ನೀವು ಗಮನ ಹಾಕಿ ಕೇಳಬೇಕು ಸುದ್ದಿ ಪೂರ್ತಿ. ಅದು ಏನಂತ ಹೇಳಿದ್ರೆ, ಸ್ನೇಹಿತರೆ, ವಯಸ್ಸಿನಲ್ಲಿರುವಂಥ ಹುಡುಗ ಆಗಲಿ ಹುಡುಗಿ ಆಗಲಿ, ಮದುವೆ ಆಗದೇ ಇರುವಂತಹ ಹುಡುಗ ಅಥವಾ ಹುಡುಗಿ ಯಾರೇ ಆಗಲಿ, ಹಗಲೆಲ್ಲ ಅವರು ಯಾರ ಜೊತೆ ಇರ್ತಾರೆ, ಹೇಗಿರ್ತಾರೆ, ಯಾರ ಜೊತೆ ಸಹವಾಸ ಮಾಡ್ತಾರೆ ಅಂತ ಗಮನ ಹಾಕಿ ನೋಡಬೇಕಾಗುತ್ತೆ ಪೋಷಕರು. ಅದ್ರ ಜೊತೆಯಲ್ಲಿ ಕೆಲಸ ಕಾರ್ಯಗಳಲ್ಲಿದ್ದಾಗ ಅಷ್ಟಕ್ಕಷ್ಟು ಇದ್ದಾಗ ಏನೋ ಸಮಸ್ಯೆ, ಆದರೆ ತುಂಬಾ ಜಾಸ್ತಿ ಒಂದು ಹುಡುಗಿನೇ, ಈ ಹುಡುಗಿ ಬಗ್ಗೆನೇ ಒಂದು ಹುಡುಗಿ ಉದಾಹರಣೆಗೆ ಆತನ ಜೊತೆಯಲ್ಲಿ, ಆ ಹುಡುಗಿ ಜೊತೆಯಲ್ಲಿ ಓದುವಂತಹ ಹುಡುಗರಾಗ್ಬೋದು, ಇಲ್ಲ ಆ ಹುಡುಗಿ ಮಾಡುವಂಥ ಕೆಲಸ ಮಾಡುವಂಥ ಜಾಗಗಳಲ್ಲಿ ಹುಡುಗರಾಗ್ಬೋದು, ಅವ್ರ ಕುಡುಕರಾಗಲಿ, ಎಲ್ಲ ಕೆಟ್ಟವರಾಗಲಿ, ದೊಡ್ಡ ಎಂಥವರಾಗಲಿ, ಅವ್ರ ಜೊತೆ ಸಹವಾಸ ಮಾಡಿ ಅವ್ರ ಜೊತೆ ತುಂಬಾ ಕಾಲ ಕಳೀತಾ ಇರುವಾಗ ಬರ್ತಾ ಅವ್ರ ಬಗ್ಗೆನೇ ಮಲಗಿದಾಗನ ಅವ್ರ ಬಗ್ಗೆನೇ ಹೇಳಿದಾಗ ಅವ್ರ ಬಗ್ಗೆನೇ ಸ್ಟಡಿ ಮಾಡಿ ಅವ್ರಿಗೆ ಒಳ್ಳೆಯವರು ಕೆಟ್ಟವರು ಆದರೂ ಪರವಾಗಿಲ್ಲ ಅವ್ರ ಮಂಡೆಲ್ಲ ಹಾಕ್ಕೊಂಡು ಈ ರೀತಿ ಡಿಸಿಷನ್ ಮಾಡ್ಕೊತಾರೆ, ಮದುವೆವರೆಗೂ ಹೋಗುತ್ತೆ. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಎಷ್ಟು ಮುದ್ದಾಗಿರೋಂಥ ಹುಡುಗಿಯರು ಮತ್ತು ಎಷ್ಟೋ ವಿದ್ಯೆ ಮಾಡಿಸಿರ್ತಾರೆ. ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಇಂಜಿನಿಯರಿಂಗ್ ಮಾಡಿಸಿ, ಡಾಕ್ಟ್ರ್ ಮಾಡಿಸಿ, ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸಿರ್ತಾರೆ. ಆದರೆ ಅಲ್ಲಿ ಚಿಕ್ಕ ಕೆಲಸ ಮಾಡುವಂತಹ ಹುಡುಗರ ಜೊತೆಯಲ್ಲಿ ಇವತ್ತು ಹುಡುಗಿಯರು ಮನಸ್ಸು ಹಾಕಿಬಿಟ್ಟು ಲವ್ ಅಂತ ಹೇಳಿ ಅದನ್ನು ಒಂದು ಪದ ಬಳಸಿ ಅವರ ಜೀವನದಲ್ಲಿ ತೊಂದರೆಗೆ ಈಡಾಗ್ತಿದ್ದಾರೆ. ಅದು ಮುಂದೆ ಒಳ್ಳೆಯ ರೀತಿಯಲ್ಲಿ ಸಾಗಿದ್ರೆ ಪರವಾಗಿಲ್ಲ, ಆದರೆ ಆ ಹುಡುಗ ಏನಾದರೂ ಕುಡಿಯೋದು, ಟಾರ್ಚರ್ ಕೊಡೋದು ಮತ್ತು ಮಧ್ಯದಲ್ಲಿ ಬಿಟ್ಟರೆ ಆ ಹುಡುಗಿಯ ಜೀವನ ಏನಾಗುತ್ತೆ ಅಂಥೇಳಿ ಯಾರೂ ಇದ್ರ ಬಗ್ಗೆ ಗಮನ ಯೋಚನೆ ಮಾಡ್ತಿಲ್ಲ. ಹಾಗಾಗಿ ಸ್ವಲ್ಪ ನಿಮ್ಮ ಹುಡುಗಿಯರು ನಿಮ್ಮ ಹುಡುಗಿ ಯಾರ ಜೊತೆ ಸಹವಾಸದಲ್ಲಿದ್ದಾರೆ, ಹಗಲೆಲ್ಲ ಯಾರಿಗೆ ಮಾತಾಡ್ತಿರ್ತಾಳೆ, ಯಾರ ಜೊತೆ ಕಾಲ ಕಳೀತಾ ಇರ್ತಾರೆ ಅಂಥೇಳಿ ಸ್ವಲ್ಪ ಗಮನ ಹಾಕಿ. ಆಫ್ಟರ್ ಅವರು ಮನಸ್ಸು ಹಾಕಿದ್ಮೇಲೆ ಯಾರು ಹೇಳಿದ್ರು ಕೇಳಲ್ಲ. ಯಾಕಂದರೆ ಇವತ್ತು ಚೀನಾದಲ್ಲಿ ಈ ಮುದ್ದಾದಂಥ ಹುಡುಗಿಗೆ ಅವರ ಅಪ್ಪ ಅಮ್ಮ ಯಾರ್ಯಾರು ಇಡೀ ನಗರನೇ ಹೇಳ್ತಿದ್ರು ಕೇಳ್ತಿಲ್ಲ, ಇಲ್ಲ ನಾನು ಬಿಡೋಲ್ಲ, ಅವ್ನು ಸತ್ತೋದ್ರೂ ಪರವಾಗಿಲ್ಲ, ಅಜ್ಜ ಅವನಂತ ಹೇಳ್ತಾರೆ ಅಜ್ಜ ವಯಸ್ಸಮ್ಮ ನೀನು ಬಿಡೋ ಅಂದರೂ ಬಿಡ್ತಿಲ್ಲ. ಆ ರೀತಿ ಸುದ್ದಿಯಾಗಿದೆ. ಅಲ್ಲೇ ಪ್ರಚಾರ ಆಗೋದು ಸುದ್ದಿಗಳಲ್ಲಿ ಕೇಳೋದು ನೋಡಿದ್ರೆ ಹೆಣ್ಮಕ್ಳಿಗೆ ಹಗಲೆಲ್ಲ ಯಾರ ಜೊತೆ ಇರ್ತಾರೆ, ಯಾರ ಜೊತೆ ಸಹವಾಸ ಮಾಡ್ತಾರೆ, ಅವ್ರು ಸ್ವಲ್ಪ ಗಮನ ಹಾಕಿ. ಯಾಕಂದರೆ ಇವತ್ತು ಒಳ್ಳೆ ಡಾಕ್ಟ್ರಿಗೆ ಕೋರ್ಸ್ ಓದಿರೋಂಥ ಹುಡುಗಿಯರು, ಇಂಜಿನಿಯರಿಂಗ್ ಕೋರ್ಸ್ ಓದಿರೋಂಥ ಹುಡುಗಿಯರು ಇವತ್ತು ಸುಮ್ಮನೆ ಹಗಲೆಲ್ಲ ಕಾಣಿಸ್ಕೊಳ್ಳುವಂಥ ಯಾರೋ ಪೋಖ್ರಿ ಹುಡುಗಿಯರ ಜೊತೆಯಲ್ಲಿ ಏನೂ ಕೆಲಸ ಮಾಡದೆ ಕುಡಿಯೋದು, ಅಪ್ಪ ಅಮ್ಮನ ಹತ್ರ ಚಿಲ್ಲರೆ ಕಾಸು ಇಸ್ಕೊಂಡು ಕುಡಿಯೋದು, ಸ್ಮೋಕ್ ಮಾಡೋದು, ಚಟಗಳಿಟ್ಕೊಂಡು, ಮತ್ತು ಸುಮ್ಮನೆ ಯಾರ್ದೋ ಬೈಕ್ ಇಸ್ಕೊಂಡು ಅಚ್ಚೆ ಸ್ಟೈಲಾಗಿ ಓಡಾಡೋದು, ಕೆಟ್ಟ ಹುಡುಗರ ಜೊತೆಯಲ್ಲಿ ಸಹವಾಸ ಮಾಡಿಕೊಂಡು ಅವ್ರಿಗೆ ಮದುವೆ ಆಗ್ತೀವಿ ಅಂತ ಹಠ ಮಾಡೋದು, ಇವೆಲ್ಲ ನಡೀತಿದ್ದಾವೆ. ದಯಮಾಡಿ ಹುಡುಗಿಯ ಮನಸ್ಸು ತಿಳ್ಕೊಬೇಕು. ಆ ತಾಯಿಯವರು, ತಂದೆ ತಾಯಿಯವರು ಹುಡುಗಿಯ ಮನಸ್ಸನ್ನು ತಿಳ್ಕೊಂಡು ಯಾರ ಜೊತೆ ಸಹವಾಸಲಿ ಅಂತ ಗಮನ ಹಾಕಿ. ಆಫ್ಟರ್ ನೀವು ತಿಳ್ಕೊಂಡಾದ್ಮೇಲೆ ಈ ಹುಡುಗಿ ಇಷ್ಟು ಒಳ್ಳೆಯ ಹುಡುಗಿ, ನನ್ನ ಮಗಳು ಈ ರೀತಿ ಯಾರೋ ಕೆಟ್ಟವನ ಜೊತೆ ಸಹವಾಸ ಮಾಡಿಕೊಂಡು ಜೀವನ ಹಾಳು ಮಾಡಿಕೊಂಡಿದ್ದಾಳಲ್ಲಪ್ಪ, ಏನು ಮಾಡೋದು, ಅವನು ಮಾತ್ರ ಬಿಡೋಕ್ಕಾಗ್ತಿಲ್ಲ, ಇವಳು ಹೇಗೆ ಮಾಡೋದು ಅಂಥೇಳಿ ಅವ್ರಿಗೆ ಸಾಯಿಸಬೇಕು, ಇಲ್ಲಾಂದರೆ ಅವ್ರಿಗೆ ಸಾಯಿಸ್ಬೇಕು ಅಂತೇಳಿ ನೀವು ಹಠ ಮಾಡ್ತೀರಾ. ಇಂಥ ಸಮಯದಲ್ಲಿ ಕ್ರೈಮ್ಗೆ ನೀವು ಬಲಿಯಾಗ್ತೀರಾ. ಹಾಗಾಗಿ ದಯಮಾಡಿ ನಿಮ್ಮ ಮಕ್ಕಳ ಜೀವನದ ಶೈಲಿ ಬಗ್ಗೆ, ಅವರು ಯಾವ ರೀತಿ ನಡೀತಾನೆ ಇರ್ತಾರೆ ಸ್ವಲ್ಪ ಗಮನ ಹಾಕಿ. ಈ ಸುದ್ದಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.